ನಾವು ಸಾಗರಕ್ಕೆ ಬಂದ್ವಿ. ಸಾಗರಕ್ಕೆ ಬಂದಾಗ ಅಲ್ಲಿ ಒಂದು ಹೆಣವನ್ನು ತೊಗೊಂಡು ಹೋಗ್ತಾಯಿದ್ರು. ಆ ಹೆಣವನ್ನು ಅಲ್ಲಿ ದಫನ್ ಮಾಡಿದ್ರು. ಆ ಹೆಣದ ಮೇಲೆ ಒಂದು ಖೋರ ಬಟ್ಟೆ ಅಂತ ಹೊದಿಸ್ತಾರೆ. ಅದು ಅಂಚು ಜರಿ ಎಲ್ಲ ಏನಿರಲ್ಲ. ಅದನ್ನೆಲ್ಲ ತೆಗೆದು ಅಲ್ಲಿ ಕಳ್ಳಿ ಗಿಡದ ಮೇಲೆ ಎಸೆದ್ರು. ಹೆಣವನ್ನು ಒಳಗೆ ಮುಚ್ಚಿದ್ರು. ಅದರ ಮೇಲೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟು ಅವ್ರು ನಮಸ್ಕಾರ ಮಾಡಿ ಊದಿನ ಕಡ್ಡಿ ಹಚ್ಚೋದು. ತುಂಬ ಹಸುವಾಗಿತ್ತು. ನನ್ನ ಹತ್ರ ನರಸಿಂಹದೇವರ ಶಾಲಿಗ್ರಾಮ ಅಥವಾ ವಿಗ್ರಹ ಇತ್ತು, ಇವತ್ತಿಗೂ ಇದೆ. ಅದು ನನಗೆ ದೊಡ್ಡ ಸ್ವಾಮಿಗಳು ಕೊಟ್ಟಿರೋದು. ಅದಕ್ಕೆ ನಿತ್ಯ ನಾನು ಅಭಿಷೇಕ ಮಾಡ್ತಾ ಇದ್ದೆ. ಅಂದರೆ ತುಂಬ ನೇಮ ನಿಷ್ಠೆ ಮಡಿ ಮೈಲಿಗೆ ಹಬ್ಬ ಅದು ಲೆಕ್ಕ ಇಲ್ಲ. ಅಷ್ಟು ನೇಮ. ಅಂಗಡಿ ಅವಲಕ್ಕಿ ಕೂಡ ತಿಂದಿಲ್ಲ ನಾನು. ಭತ್ತ ತಂದು ನಾನೇ ಭತ್ತ ಕೊಟ್ಟು ಅವಲಕ್ಕಿ ತೆಗೆದಿರೋದು. ಅಷ್ಟು ನೇಮದಲ್ಲಿದ್ದಂಥವ್ರ ಜೀವನ ಹೇಗೆಲ್ಲ ತಿರುಗಿಬಿಡತ್ತೆ ಅನ್ನೋಕ್ಕೆ ನಮ್ಮ ಅಪ್ಪಾಜಿಗೆ ಹೇಳಿದೆ, ಪಪ್ಪು ಅಲ್ಲಿ ಹೋಗೋಣ ನಡಿ. ಯಾಕೆ ಅಂದರು. ಯಾಕೆ ಅಂತ ಕೇಳಬಾರ್ದು, ಹೋಗೋಣ ನಡಿ. ಅಲ್ಲಿರೋ ತೆಂಗಿನಕಾಯಿ ಬಾಳೆಹಣ್ಣು ತೊಗೊಂಬಾರ್ದು. ಅವರು ತೊಗೊಂಡು ಬಂದರು. ಏನು ಮಾಡೋದು? ನರಸಿಂಹದೇವ್ರಿಗೆ ನೈವೇದ್ಯ ಮಾಡು. ಅಯ್ಯೋ ಇದ್ರದ್ದು ಹೇಗೆ? ಅಲ್ಲೋ ರುದ್ರಾಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಕ್ಕಂಥ ಲಕ್ಷ್ಮೀ ನರಸಿಂಹನ ಸ್ಥಾನವನ್ನು ಸೇರಿಕೊಂಡಿರೋ ಅವನು ಈ ನೈವೇದ್ಯವನ್ನು ಮಾಡಿದ್ರೆ ಅವನು ಸಂತೋಷವಾಗತ್ತೆ ಆತ್ಮನಿಗೆ. ನೀನು ಮಾಡು ಅಂತ ಹೇಳಿ ಅದನ್ನು ಹೆಣಕ್ಕಿಟ್ಟಿರುವಂತಹ ಬಾಳೆಹಣ್ಣು ನರಸಿಂಹದೇವರಿಗೆ ನೈವೇದ್ಯ ಮಾಡಿದ್ರಿ. ಹೌದು.